ಮಚಾ ನನ್ನ ಹತ್ರ 1500 ರೂಪಾಯಿ ಇದೆ. ಇನ್ನು 500 ರೂಪಾಯಿ ಕೂಡ EMI ಕಟ್ತೀನಿ. ಲೌಡ ನಾನೇ ದುಡ್ಡು ಕೊಡ್ಲೆ ನೋಡಿ ಪ್ಲೀಸ್ ಮಚಾ ಕೊಡೋ. ನಿನ್ನ ಸರಿ ನನ್ ಜೊತೆ ಒಂದ್ ಗೇಮ್ ಆಡು. ಗೆದ್ದಿರ 500 ರೂಪಾಯಿ ಇಸ್ಕೊಂಡೋಗು. ಮತ್ತೆ ನೀನ್ ವಾಪಸ್ ಕೊಡೋದು ಬೇಕಾಗಿಲ್ಲ. ಸರಿ ಏನ್ ಗೇಮು? ನಾನೇನ್ ಹೇಳ್ತೀನೋ ಅದನ್ನ ರಿಪೀಟ್ ಮಾಡ್ಬೇಕು ಅಷ್ಟೇ ಗೇಮು. ಸರಿ ಏನಾಯಿ ಒಂದು ಬೆಕ್ಕು ಬೆಕ್ಕಿಗೆ ಎಷ್ಟು ಕಾಲು? 4. ಸೋತೆ ನೀನು ಆನ್ಸರ್ ಮಾಡಬಾರ್ದು, ರಿಪೀಟ್ ಮಾಡ್ಬೇಕಷ್ಟೇ. ಮಿಂಡ್ರಿ ಇನ್ನೊಂದ್ಸತಿ ಆಡು. ಇನ್ನೊಂದ್ಸತಿ ಇಲ್ಲ ನೀನ್ ಸೋತದೆ. ಒಂದ್ಸತಿ ಅಷ್ಟೇ. ಏನಾಯಿ ಒಂದು ಬೆಕ್ಕು ಬೆಕ್ಕಿಗೆ ಎಷ್ಟು ಕಾಲು? ರಾಂಗ್ ಆನ್ಸರ್. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ನಲ್ಲ, ಸೋತೋಗ್ಬಿಟ್ಟೆ ನೀನು. ರಾಂಗ್ ಆನ್ಸರ್ ಅಂದಾಗ ನೀನ್ ಅದನ್ನ ರಿಪೀಟ್ ಮಾಡ್ಬೇಕಾಗಿತ್ತು. ಮಿಂಡೆ ಪ್ಲೀಸ್ ಇದೊಂದ್ಸತಿ ಆಡಿ. ಇದೊಂದ್ಸತಿ ಲಾಸ್ಟ್. 500 ರೂಪಾಯಿ ಹೋಗ್ತೀಯೋ? ಹೋಯ್ತು. ಇದೊಂದ್ಸತಿ ಪ್ಲೀಸ್ ಇದೊಂದ್ಸತಿ ಪ್ಲೀಸ್. ಗೇಮ್ ಆಡ್ದಾಯ್ತು ತಾನೆ? ಸೋತೋದೆ ನೀನು. ಆನ್ಸರ್ ಇರೋಕ್ ಮಾಡಿದೆ. ನಾನು ಹೇಳಿದ್ ರಿಪೀಟ್ ಮಾಡ್ಬೇಕಾಗಿತ್ತು. ನಾವು ಮನುಷ್ಯರು ಹುಡ್ತಾನೆ ಹೆಸರಿಟ್ಕೊಳ್ತೀವಿ, ಆದ್ರೆ ನೀವ್ ಯಾಕೆ ಹಂಗ್ ಮಾಡಲ್ಲ? ನಾವು ಸತ್ ಮೇಲೆ ಹೆಸರಿಟ್ಕೊಳ್ತೀವಿ. ಚಿಕನ್ ಟಿಕ್ಕಾ, ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್ ಹೀಗೆ. ನಿಂತ ಮೇಲೂ ಹೆಸರಿರ್ಬೇಕು ಅಂತಂದ್ರೆ ದಮ್ ಬೇಕಲ್ಲೇ. ಎಷ್ಟು ಸೊಕ್ಕೈತ್ ನೋಡಿ ಹಡ್ಸಿ ಮಗಗ್. ಕೆಲ್ಸ ಮಾಡ್ಲೆ ಬುಸುಡಿಕೆ ಅಂತಂದ್ರ ನನ್ ತಲಿ ಹೊಡ್ಯಾಕತ್ತ ನೀವ. ಅದ ತೊಂದ್ ನಿಂಗ್ ಸಾಯ್ ಹೊಡಿತೀನಿ ತಡ್ಲೆ, ಅದು ಮಾತ್ರ ಫಿಕ್ಸ್. ಅಲ್ಲ ಮಚ್ಚ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಗಿಂತ ದೊಡ್ಡವ್ರಿಗೆ ಮದ್ವೆ ಆಯ್ತಿತ್ತು. ನಾವು ದೊಡ್ಡವರಾದ್ಮೇಲೆ ನಮ್ಗಿಂತ ಚಿಕ್ಕವ್ರಿಗೆ ಮದ್ವೆ ಆಯ್ತಾಯ್ತಲ್ಲ. ಇದನ್ನೆಲ್ಲಾ ನೋಡ್ಕೊಂಡು ನಮ್ಮೂರ್ ಚಿಲ್ದೇರಿ ಪಡ್ತಾರಿಗೆಲ್ಲ ನಮ್ ಪಕ್ಕದಲ್ಲೇ ಕುತ್ಕೊಂಡು ಅನ್ನನ್ನು ಕೇಳಿಸೋದಿಲ್ಲ ಅಂತ ಅಂದ್ಬಿಟ್ಟು ಇವ್ನ್ ಗಂಡ್ಸೋ ಹೆಂಗ್ಸೋ ಅಂತ ನನ್ ಮುಂದೆನೆ ಮಾತಾಡ್ತಾರಲ್ಲ. ಹೆಸರು ಹೇಳಂಗಿಲ್ಲ. ನಂಗೆ ಇಂತ ಒಬ್ಬ ದೋಸ್ತ್ ಅದಾನು, ಮಗ ಕ್ವಾನೆಗೇನ ಇನ್ನ ಹೈಸ್ಕೂಲ್ ಹುಡುಗಿಯರಿ ಲೈನ್ ಹಾಕ್ತಾನ. ಅವ್ರಿಗೆ ಇನ್ನ ಚಂದ ಹಿಂಗ್ ಬಾಂಡಿನೂ ತಿಕ್ಕಾಕ್ ಬರಂಗಿಲ್ಲ. ಎಷ್ಟರ ಲಜ್ ಗಿಟ್ಟಿವು ದೋಸ್ತ್. ಯಾಕ್ ಮಾಡ್ರಿ ನಿಮ್ ಹಲ್ಕಡ್ ದೋಸ್ತಿಗೆ? ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು. ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರೆದಿರ್ಲಿಲ್ಲ. ಯಾಕೆ ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವನ್ನ ಕರೆದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬೇಡ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರಿಗೆ ಊಟ ಕಳಿಸ್ತಾರೆ. BPL ಕಾರ್ಡ್ ರೇಷನ್ ಅಂಗಡಿಲಿ. ಒಂದೊಂದಲ್ಲ ರೆಕಾರ್ಡಿಂಗ್ ಏನ್ ಸಿಗ್ತದೋ ಗೊತ್ತು. ಸರಿಯ ಬೈಲಿ ಹೇಳು ಮಮ್ಮಿ, ಮದ್ವೆದೇನ್ ಪ್ಲಾನು? ಆಗಂಗಿದ್ರೆ ಆಗು, ನನ್ ಡ್ಯಾಡಿಗೆ ಹೇಳಲ್ಲ. ಸೋನು, ನಿಂಗೆ ಯಾವ ತರ ಗಂಡ ಬೇಕು? ನಂಗೆ ಕೋಟ್ಯಾಧೀಶ್ವರ ಗಂಡ ಬೇಕು. ಕೋಟ್ಯಾಧೀಶ್ವರ ಏನಾದ್ರು ಸಿಗ್ಲಿಲ್ಲ ಅಂದ್ರೆ? ಆಗ 50-50 ಲಕ್ಷದವ್ರನ್ನ ಇಬ್ರನ್ನ ಹಾಕ್ತೀನಿ. 50-50 ಲಕ್ಷದವ್ರು ಇಬ್ರು ಸಿಗ್ಲಿಲ್ಲ ಅಂದ್ರೆ? ಅವಾಗ 20-25 ಲಕ್ಷದವ್ರ 4 ಜನನ ಮದ್ವೆ ಆಗ್ತೀನಿ. 20-25 ಲಕ್ಷದವ್ರು 4 ಜನನು ಸಿಗ್ಲಿಲ್ಲ ಅಂದ್ರೆ? ಅಣ್ಣ 100 ರೂಪಾಯಿ ಬಂದವಾಗ ನನ್ನ ಎಬ್ಬರ್ಸೋಣ. ನನ್ನ ಹತ್ರ 50-50 ರೂಪಾಯಿ ನೋಟುಗಳು 2 ಐತೆ. ಹಲೋ, ಎಲ್ಲಿದ್ಯಾ ಮರಿ? ನೀನ್ ಹಳೆ ಇಡವ್ ಗೌರಿ ಮಾಡ್ಬಿಟ್ ನಿನ್ನ ಕುರಿ ಬೇರೆ ಹುಡುಗನ್ ಜೊತೆ ಪರಾರಿ. ಇವಾಗ ನನ್ ಡವ್ ಬಗ್ಗೆ ಯಾರೋ ಕೇಳಿದ್ರು ಚಪ್ರಿ. ಬೆಳಗ್ಗೆ ತಿಂದೆ ಸಾಗು ಪೂರಿ, ಹೋಗ್ಬಿಟ್ಟು ಯಾರು ತಿಗಾಕೇರಿ. ಓ ಹಂಗ್ ಬರ್ತಾ ಇದ್ಯಾ? ನನಗಿಷ್ಟ ಪಾನಿಪುರಿ, ಬಂದ್ ಉಣ್ಕೊಂಡ್ ಹೋಗ್ಬಿಡು 3 ಸಾರಿ. ತಗೊಂಬೇಕನ್ಕಳಿ ನಿನ್ ಫೆರಾರಿ, ಒಂಚೂರು ಕಾಸಿದ್ರೆ ಕೊಡ್ರಿ. ಫಸ್ಟ್ ನೀನ್ ಹಳೆ ಕಿತ್ತೋಗಿರೋ ಸೈಕಲ್ ಟೈರ್ ಪಂಚರ್ ಹಾಕ್ಸೋದ್ ಚಪ್ರಿ, ಆಮೇಲೆ ತಗೊಳ್ಳುವಂತೆ ಫೆರಾರಿ. ರೋಡಲ್ಲಿ ಹೋಗೋದ್ ಲಾರಿ, ನೀನ್ ಹೋಗ್ಬಿಟ್ಟು ಯಾರು ಶಾಡತೀರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ನಮ್ ಫ್ರೆಂಡ್ ಇವತ್ತಿತ್ತು. ನನ್ನ ಮಕ್ಕಳು ಒಂದೊಂದಲ್ಲ.
ಪಾಪ ಇವನೇ ಪ್ರೀತಮ್ ಅಂತ. ಏನ್ ಮಾಡ್ಕೊಂಡಿದ್ಯೋ ನೀನು? ಅಂಕಲ್ ನನ್ನೊಂದ್ ತಳ್ಳೋ ಗಾಡಿ ಐತೆ, ಯಾಲಕ್ಕಿ ಬಾಳೆ, ಮತ್ತೆ ನಂದೇ ಸ್ವಂತ ಒಂದ್ ಪೆಟ್ಟಿ ಅಂಗಡಿ ಐತೆ. ನೋಡಪ್ಪ, ನನ್ ಮಗಳು ಜೀವನ ಪೂರ್ತಿ ಒಬ್ಬ ಬಡವನ್ ಮನೇಲಿರೋದು ನನಗ್ ಇಷ್ಟ ಇಲ್ಲ. ಅದಕ್ಕೆ ಅಂಕಲ್ ನಾನ್ ಬಂದಿರೋದು ಇಲ್ಲಿಂದ ಕರ್ಕೊಂಡು ಹೋಗೋಣ. ತೊಳ್ಗೋ ಇಲ್ಲಿಂದ, ತೊಳ್ಗೋ, ಶೂಟ್ ಬಾಕ್ಸ್ ಬಿಡ್ತೀನಿ ನನ್ ಮಗನೇ. ಮಚ ನಿಂಗ್ ಕೇಳೋ, ಮನೆ ಕಟ್ಸುವಾಗ ಟ್ಯೂರಿಂಗ್ ಮಾಡಿಲ್ಲಾದ್ರೂ ಇರುತ್ತೆ ಮನೆ ಗತಿ. ಹೋಗಲೆ ಪುಟಾನಿ ಪುಟಿ. ರೇ, ಯಾರೋ ಹೇಳಿದ್ ನಿಂಗೆ ಪ್ರಾಪರ್ ಆಗಿ ನೀನ್ ಟ್ಯೂರಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಮ ಮನೆ ಸಿಮೆಂಟ್ ಗೆ ಸ್ಟ್ರೆಂತ್ ಮತ್ತೆ ಡ್ಯೂರಬಿಲಿಟಿ ಬರಲ್ಲ. ಇದರಿಂದ ಕ್ರಾಕ್ಸ್ ಬೇಗ ಬರುತ್ತೆ. ಸೊ ಟ್ಯೂರಿಂಗ್ ನ ಕರೆಕ್ಟ್ ಆಗಿ ಮಾಡಬೇಕು. ಓಕೆ ಮಚ, ನನಗೆ ಗೊತ್ತೇ ಇರಲಿಲ್ಲ ಇದು ಮಚ. ಮತ್ತೆ ಇನ್ನೊಂದು ಯಾರೋ ಹೇಳಿದ್ರು ನನ್ಗೆ, ಮನೆ ಕಟ್ಸೋಕೆ ಜಾಸ್ತಿ ಕಾಲಮ್ ಕುಸಿದ್ರೆ ಮನೆ ಜಾಸ್ತಿ ಸೇಫ್ ಆಗಿರುತ್ತಲ್ವಾ. ಯಾರೋ ಹೇಳಿದ್ ನಿನ್ಗೆ ಇದೆಲ್ಲ ದೊಡ್ಡ ಮಿತ್ತು. ರಿಯಲ್ ಫ್ಯಾಕ್ಟ್ ಏನಂದ್ರೆ ನಿಮ್ ಮನೆ ಸೇಫ್ಟಿ ಮತ್ತೆ ಸ್ಟ್ರೆಂತ್ ಡಿಪೆಂಡ್ ಆಗೋದು ಅದರ ಸ್ಟ್ರಕ್ಚರಲ್ ಡಿಸೈನ್ ಮೇಲೆ. ಇನ್ನೆಷ್ಟು ಕಾಲಮ್ ಕಟ್ಟಿಸ್ತಿ ಅನ್ನೋದ್ರ ಮೇಲೆಲ್ಲ. ಓಕೆ ಮಚ, ನಿನ್ಗೆ ಇಷ್ಟು ಇನ್ಫಾರ್ಮೇಶನ್ ಹೆಂಗ್ ಗೊತ್ತು ಮಚ? ಯಾಕಂದ್ರೆ ನಾನು ರಾಕ್ಷನ್ ಬಿಕ್ಸ್ ಅವರ ಪೇಜ್ ನ ಫಾಲೋ ಮಾಡ್ತೀನಿ. ನೀನು ಮಾಡ್ಕೋ. ಮತ್ತೆ ನಿನ್ಗೂ ಇದೇ ತರ ನಿನ್ನ ಸ್ವಂತ ಕನಸಿನ ಮನೆಯ ಗಟ್ಟಿಮುಟ್ಟಾಗಿ ಕಟ್ಟಿಸ್ಬೇಕಂದ್ರೆ ಈಗಲೇ ನಮ್ಮ ರಾಕ್ಷನ್ ಬಿಕ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಂಬರ್ ಅಂತ ಕಮಿಟ್ ಮಾಡೋ. ನಾನೇ ಪರ್ಸನಲ್ ಅವ್ರ ನಂಬರ್ ಕಳ್ಸ್ಕೊಡ್ತೀನಿ. ಅಪ್ಪ, ನನ್ಗೆ ಈಗಲೇ ಒಬ್ಬ ಚಿಕ್ಕ ತಮ್ಮ ಬೇಕಪ್ಪ. ನಿನಗೊಬ್ಬ ತಮ್ಮ ಹುಟ್ಬೇಕಂದ್ರೆ 9 ತಿಂಗಳಾಗುತ್ತೋ. ಅಪ್ಪ, ನೀನ್ ಹೆಂಗೋ ಮೇಸ್ತ್ರಿ ತಾನೆ, ನಿನ್ ಕೈ ಕೆಳಗಡೆ ಕೆಲಸ ಮಾಡೋ 4 ಜನ ಇಲ್ಲಿ ಕರ್ಕೊಂಬಂದ್ ಬಿಡಪ್ಪ. ನನಗ್ ಬೇಗ ತಮ್ಮ ಹುಟ್ತಾನೆ. ಹಲೋ, ಹೇಳೋ ಬೇಗ, ಏನೋ ವಿಷಯ, ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ, ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗು. ಶೂಟ್ ಹಾಕ್ಬೇಡ, ಏನ್ ವಿಷಯ ಹೇಳಲಿ. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿಂತ ತಿಕ್ಕಿಡ್ಕೊ, ನಂಗೇನ್ ಹೇಳ್ತೀಯ? ಕೇಳಪ್ಪ, ಇದು ಇಂಪಾರ್ಟೆಂಟ್, ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ ಬೇಗ ಆಯ್ತು. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದು ತೆರಿಯಕ್ಕೆ ಕೆಲಸ ಇಲ್ವಂತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲೇ. ಆ ಕೋಳಿ ನಿಂತಾರ್ನೆ ಹೆವಿ ಮಿಂಡ್ರಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದ್ನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕೊಂಡು ಕ್ಲೋಸ್ ಮಾಡ್ಬಿಟ್ನಂತೆ. ಆದ್ರೆ ಕೋಳಿ ಹೆವಿ ಮಿಂಡ್ರಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಕುಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡ್ರಿ ಹುಟ್ಟಿದ್ದು. ಈ ಸಲ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ಲು ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅದನ್ನ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಡ್ಬಿಟ್ಟ. ಈ ಸಲ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡ್ರಿ ಹುಟ್ಟಿದ್ದು. ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಮಚ, ಒಂದ್ ಕ್ವಶನ್ ಕೇಳ ಮಗ. ದೊಡ್ಡವ್ರು ಹೇಳ್ತಾರೆ ಮೀನಿನ ತಲೆ ತಿನ್ನು ಬುದ್ಧಿ ಬರುತ್ತೆ ಅಂತ. ಮೀನ್ ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ಮನುಷ್ಯ ಹಾಕೋ ಕಾಲಕ್ಕೆ ಯಾಕೆ ಬೀಳ್ತಿತ್ತು? ಅದೆಲ್ಲ ಬಿಡಮ್ಮ, ಕೇಳು. ಈಗ ಹುಡುಗಿರ್ 1000 ರೂಪಾಯಿ ಸೀರೆನು ಮತ್ತೆ 10,000 ರೂಪಾಯಿ ಸೀರೆನು ಒಂದೇ ತರ ಇರುತ್ತೆ. ಆದ್ರೂ ಹುಡುಗಿರ ಕಾಸ್ಟ್ಲಿ ಸೀರೆನೇ ಬೇಕು ಅಂತಾರೆ. ಯಾರ್ಯಾರು ಎಣ್ಣೆ ಉರಿ ಹಾಕ್ತಾರೆ, ಯಾರ್ಯಾರು ಹುಡುಗಿರ್ ಚಟ ಮಾಡ್ತಾರೆ, ಯಾರ್ಯಾರು ರೀಲ್ಸ್ ನೋಡ್ತೀರಿ ನೋಡ್ರಿ. ನಾನು ಅದನ್ನ ಮಾಡ್ತೀನಿ. ಅಷ್ಟು ಸೇರೆ ಹಾಳಾಗೋಣ. ನಮ್ ಕ್ರಿಯ ಯಾವ ಇರೋ ಕಮ್ಮಿ ಇಲ್ಲ. ಅವ್ನ್ ಇರೋ ರೇಂಜ್ಗೆ ಅವ ಇರ್ಬೇಕಾಗಿರೋದು ಆಫ್ರಿಕಾದಲ್ಲೋ ವೆಸ್ಟ್ ಇಂಡೀಸ್ಲೋ. ಆಗ ಅವಂಗ ಹುಡುಗಿರಲ್ಲ ಕ್ಯೂ ನಿಂತಿರೋರು. ಮಚ, ಎಲ್ಲ ಮಚ, 500 ರೂಪಾಯಿ ಕಾಸು ಬೇಕಾಗಿತ್ತು, ತುಂಬಾ ಅರ್ಜೆಂಟು. ಲೇ, ಎಸ್ಸತ್ತಿನಲ್ಲ ಕೊಡೋದ್ಲೇ. ಲೋ, ಗನ್ಬೇಡ ಮಚ, ನೀನ್ ಕೊಟ್ಟಿರೋದೆಲ್ಲ ನೆನ್ಪಿಟ್ಕೊಂಡಿದ್ದೀನಿ. ಈ ಸಲ ಪಕ್ಕ ಕೊಡ್ತೀನಿ. ಸರಿ, ಹಾಕ್ತೀನಿ ನೋಡಪ್ಪ. ಬಂತೇನಾ? ಲೋ, ಬಂತೇನಾ? ಬಂತು, ಸುಮ್ಮಿರ. ಕೊಟ್ಟಿರೋ 500 ರೂಪಾಯಿ 50 ಸಲ ಫೋನ್ ಮಾಡ್ತಾನೆ. ಮುಂಚೆ ಫೋನ್ ಇರ. ನಾ ಹೇಳುದು ಚಂದಂಗ್ ಕೇಳಿಸ್ಕೋರಿ, ಬಡ್ಯಾಕ್ ಹೋಗ್ಬೇಡ್ರಿ. ಅವ್ನ ಮೊದಲ ಮೊನ್ನೆ ಒಯ್ಯಾನ್ ಹೋಗಿ ಬಂದ. ಅವ್ನ ಕಿಶದಾಗ ಲೈಟರ್ ಸಿಗರೇಟ ಸಿಕ್ಕೈತಿ. ಲೈಟರ್? ಹಾ, ನಿನ್ನೆ ರಾತ್ರಿ 4ಕ್ಕೆ ಮಕ್ಕೊಂದಾನವ. ಯಾವ್ದೋ ಒಂದ ಹುಡುಗಿ ಬಿದ್ದಾಳ. ನನಗ ನಿನ್ನೆ ವಿಡಿಯೋ ಕಾಲ್ ಮಾಡಿದಾಗ ಸಿಕ್ಕಾನವ ಹುಡುಗಿ. ಮತ್ ಮೊನ್ನೆ ಅವ್ರ ಟೀಚರ್ ಫೋನ್ ಹಚ್ಚಿ ಹೇಳಿದ್ರು ಇಂಜಿನಿಯರಿಂಗ್ ದಾಗ 10 ಬ್ಯಾಕ್ಲಾಗ್ಸ್ ಇಷ್ಟ ಹದ್ ಮೀರ್ ಹೋಗ್ಯಾನ ಇವ್ ಮಗ. ಸೊಕಾಸ ಬಾಯ್ ಮಾಡ್ಬೇಡ್ರಿ. ಸಿಕ್ಕ ಮೇಲೆ ಅವನ ಪಟ್ಟ ತಗೊಂಡ್ ಕೊಂದ ಬಿಡ್ರಿ. ಅವನ ಇಷ್ಟೆಲ್ಲ ಪೋಜರಿಕೆ ನಡ್ಸ್ಯಾನ ಇವ್ ಕುರ್ಸಾಲ್ಯ. ಎದ್ದರಿ ಹೇಳಿ ತಡಿ ಮಗ, ಇವ್ ಐತಿ ಒಂದ್ ನೀನು ಕೈಯರು ಬಿಡಿ. ಇವತ್ತು ಕೊಂದ ಬಿಡ್ತು ನೀವು ಮಗನ. ಇವನು ಮೊನ್ನೆ ಪಾರ್ಟಿ ಮಾಡಕ್ ಹೋಗ್ಕಂತೇಳಿ ಫುಲ್ ನಿಷೇಧಾಗ ಕುಡ್ದು ಬಂದಾನವ. ನನಗ ಸ್ಮೆಲ್ ಬರಾತಿತ್ತು. ಹುಚ್ಚು ಕುಡಿಯಾತನ ಇವ. ತಡೀರಿ, ಬಾಯಾಕ್ ಮಾಡತ್ತೀರಿ. ಹುಡುಗ ಮಕ್ಕೊಂದೈತಿಲ್ವ? ನೀನ್ ರಾತ್ರಿ ಎಲ್ಲಾ ಓದೈತಿ ಅದ್ ಹುಡುಗ. ಸುಮ್ ಕುಂದ್ರಿ. ನಾಳೆ ನನ್ನ ಅಂತ್ಯಕ್ರಿಯೆ ಇರುತ್ತದೆ. ಎಲ್ಲರೂ ತಪ್ಪದೆ ಬಂದು ಚೋಡಾ ಉಪ್ಪಿಟ್ಟು ತಿಂದು ಹೋಗಬೇಕು. ನಿಮ್ಗೆ ಈ ರೀತಿ ಕಾರ್ಟೂನ್ ಪ್ಯಾಕ್ಸ್ ಬೇಕಾಗಿದ್ರೆ, ನೀವು ನನ್ಗತೆ ಲಕ್ಷಾಂತರ ವ್ಯೂಸ್ ಹಾಗೂ ಹಣ ಮಾಡೋ ಆಸೆ ಇತ್ತಂದ್ರೆ ಫಾಲೋ ಮಾಡ್ಕೊಂಡ ಕಾರ್ಟೂನ್ ಅಂತ DM ಮಾಡ್ರಿ. ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಲೈಟ್ ಆಫ್ ಮಾಡ್ಲಾ ಅಥವಾ ಹಂಗೆ ಬಿಟ್ಲಾ? ಲೈಟ್ ಆಫ್ ಮಾಡಿದ್ರೆ ಮಜಾನೇ ಇರಲ್ಲ. ಲೈಟ್ ಆನ್ ಮಾಡಿದ್ರೆ ಕಿಟಕಿಯಿಂದ ಯಾರಾದ್ರೂ ಲಪಂಗ್ ನನ್ ಮಕ್ಕಳು ನೋಡಿದ್ರೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಅವಳು ಹಾಲ್ ತಂದ್ ಕೊಟ್ರೆ ಅಷ್ಟು ನಾಳೆ ಕುಡಿಲ್ಲ ಅಥವಾ ಅವಳಿಗೂ ಸ್ವಲ್ಪ ಕೊಡ್ಲಾ?
ಫಸ್ಟ್ ನಾನೇ ಮುಟ್ಲಾ ಅವಳು ಮುಟ್ಟೋವರೆಗೂ ವೇಟ್ ಮಾಡ್ಲಾ? ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ತಿಂದರಾಗಿಸಿ ಹಿಂಡಿ ಪುರುದಿತ ನಿನ್ನ ಕುಂಡಿ ಬೆಳತಾನ ಬಗ ಬಂಡಿ ಹಿಡ್ದಿಯೋ ಹೊಳಿ ದಂಡಿ ಟರರ ದೋತರ್ಕ ಕಚ್ಚಿ ಬಿಚ್ಚಿ ಸಂಡಾಸ್ಕು ಪಾಳೆ ಹಚ್ಚಿ ಅಂದರ್ಗ ಬಗಲ ಮುಚ್ಚಿ ತಿಣಗತಿ ತುಟಿ ಕಚ್ಚಿ ತಿಂದರ ಹುಳ ನುಚ್ಚ ಬಡದಂಗ ಬಾಟ್ಲಿ ಬೂಚ ನೀ ಪೂಚ ಚಾಚಾ ನೀ ಪೂಚ ಹೆಂಗೈತಿ ಗಾನ ಹೆಂಗೈತಿ ಹಾಡಿದರ ಕಲ್ ತಗೊಂಡ್ ಹೆಟ್ಟತ್ತಾರೋ ಮಾತಾಡಿದ್ರ ಮಚ್ಚಿ ಹರಿಯಂಗ್ ಹೊಡೆಯತ್ತಾರೋ ನೀ ಹಿಂಗ ಹಾಡಬೇಡ ಎಡಗಡೆಯಿಂದ ನೋಡಿದ್ರೆ ಗಜಕೇಸರಿ ಕಣೋ ನೀನು, ಬಲ್ಗಡೆಯಿಂದ ನೋಡಿದ್ರೆ ಐರಾವತ, ಸ್ಟ್ರೈಟ್ ಟು ಸ್ಟ್ರೈಟ್ ನೋಡಿದ್ರೆ ಸಿಂಹಾದ್ರಿಯ ಸಿಂಹ ಕಣೋ ನೀನು, ಸಿಂಹ. ನಕ್ಕನ್ ಹೋಲ್ಸೆಲ್ ಆಗಿ ನನ್ನ ಕಾಡು ಪ್ರಾಣಿ ಅಂತ ಅಂತಿದ್ಯಾ ನೀನು. ನನಗೇನೋ ಕಮ್ಮಿ ಆಗೈತಿ ತಿಗಣೆ, ಆ ನಿಧಿ ನನ್ನೇ ಮದ್ವೆ ಆಗಲ್ಲ ಅನ್ಬಿಟ್ಲಲ್ಲೋ. ಏನೋ ಒಂಚೂರು ರೈಟ್ ಇಲ್ಲ, ಬಿಸ್ಲಲ್ಲಿ ಓಡಾಡ್ತೀನಿ, ಅದಕ್ಕೆ ಸ್ವಲ್ಪ ಕಲರ್ ಕಮ್ಮಿ. ಇವೆಲ್ಲ ಮ್ಯಾಟರ್ ಹಾಕಪ್ಪೆ ನಿಂಗೆ. ಈಲ್ಸ್ ಹಾಕೊಂಡ್ರೆ ಒಂಚೂರು ಹೈಟ್ ಬರ್ತೀಯಾ, ಫೇರ್ ಅಂಡ್ ಲವ್ಲಿ ಹಚ್ಕೊಂಡ್ರೆ ಒಂಚೂರು ವೈಟ್ ಬರ್ತೀಯಾ. ಇವೆಲ್ಲ ಮ್ಯಾಟರ್ ಎಲ್ಲ ಕಣಕಪ್ಪೆ ನಿಂಗೆ. ನಂದು ಬಡ ಹೃದಯ ಕಣೋ ತಿಗಣೆ, ಬಡ ಹೃದಯ. ಯಾವ ಹೃದಯ? ಬಡ ಹೃದಯ. ಓಡು ಬಂದ್ ನನ್ ತಿಕ್ಕಾಕೆರಿಯ. ಮಚ್ಚ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನೋಡಿದ್ರು ಡಿಪ್ರೆಷನ್ ಹೋಗೋನೆ ಅಂತಾರಲ್ಲ, ಅದೆಲ್ಲ ಇತ್ತು ತಿಳ್ಕೊಂಡು ನಾವು ಕೂಡ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಮಚ್ಚ. ಹೋಗೋಣ ಮಚ್ಚ, ನೆಕ್ಸ್ಟ್ ವೀಕ್ ಸ್ಯಾಲ್ರಿ ಬರುತ್ತೆ, ಅವಾಗ ಹೋಗೋಣ. ಅಷ್ಟು ಜನ ಡಿಪ್ರೆಷನ್ ಹೋಗಿದಾರಂದ್ರೆ ಅದ್ಯಾವ್ದು ತುಂಬಾ ಫೇಮಸ್ ಆಗಿರೋ ಪ್ಲೇಸ್ ಆಗಿರುತ್ತೆ. ಅದಕ್ಕೆ ನಾವು ಮಿಸ್ ಮಾಡ್ತಿರೋ ಹೋಗೋಣ ಮಚ್ಚ. ಒಂದ್ಸರಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡು, ಇಲ್ಲಿಂದ ಡಿಪ್ರೆಷನ್ ಎಷ್ಟು ದೂರ ಐತೆ. ಗೂಗಲ್ ಮ್ಯಾಪ್ ಅಲ್ಲಿ ಅದನ್ನ ತೋರಿಸ್ತಾ ಇಲ್ಲ ಮಚ್ಚ. ಅದಕ್ಕೆ ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗಿ ಡಿಪ್ರೆಷನ್ ಹೋಗೋಕೆ ಟಿಕೆಟ್ ನ ತಗೊಳ್ಳೋಣ. ಅದೇನೇ ಆಗಿರ್ಲಿ ಮಚ್ಚ, ಬೇಗ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ್ ಮದ್ವೆ ಇದೆ, ಅಷ್ಟರಲ್ಲಿ ಡಿಪ್ರೆಷನ್ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಡಿಪ್ರೆಷನ್ಗೆ ನಾವಿಬ್ರೇ ಹೋಗೋಣ ಅಥವಾ ನಮ್ ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ಕೊಂಡು ಹೋಗೋಣ? ಬೇಡ ಮಚ್ಚ, ಫಸ್ಟ್ ನಾವು ಹೋಗ್ಬಿಟ್ಟು ಆ ಡಿಪ್ರೆಷನ್ ಹೆಂಗೈತೋ ನೋಡ್ಕೊಂಡು ಚೆನ್ನಾಗಿದ್ರೆ ಬೇಕಾದ್ರೆ ನಮ್ ಫ್ರೆಂಡ್ಸ್ ಕರ್ಕೊಂಡು ಹೋಗೋಣ. ಪಕ್ಕ ಚೆನ್ನಾಗಿರುತ್ತೆ ಮಚ್ಚ. ಚೆನ್ನಾಗಿರೋದಕ್ಕೆ ತುಂಬಾ ಜನ ಡಿಪ್ರೆಷನ್ ಹೋಗ್ತಾ ಇರೋದು. ಎಲ್ಲ ಡಿಪ್ರೆಷನ್ಗೆ ಹೋಗ್ತಾ ಇದಾರಾ ಅಥವಾ ಪಕ್ಕದಲ್ಲಿ ಕೋಮಾ ಇದೆಯಂತಲ್ಲ ಅಲ್ಲಿಗೇನಾದ್ರು ಹೋಗ್ತಾ ಇದಾರಾ?